ಈ DSP ಸಾಹೇಬರು ಮತ್ತು ನಮ್ಮ PS ಸಾಹೇಬ್ರ ಮೂಲಕ ತಹಸೀಲ್ದಾರ್ ಸಾಹೇಬ್ರಿಗೆ ಒಂದು ಮನವಿ ಸಲ್ಲಿಸಕತ್ತೇವು. ಮೆಕ್ಕೆಜೋಳ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಶಿವನಪ್ಪಣ್ಣ ಪೂಜಾರಿ ಅವರ ಮನದಿಂದ ಇವತ್ತು ಏನಪ್ಪ ಮೆಕ್ಕೆಜೋಳದ 5ನೇ ತಾರೀಕಿಗೆ ಹೋರಾಟ ಹಾಕ್ಕೊಂತಿದ್ದೆವು. ನಿನ್ನೆ ದಿನ ನಾವು ಸೋಷಿಯಲ್ ಮೀಡಿಯಾ ಮುಖಾಂತರ ಮತ್ತು ನಮ್ಮ ವಾಟ್ಸಪ್ ಮುಖಾಂತರ ಒಂದು ಸಂದೇಶವನ್ನು ಕೊಟ್ಟಿದ್ದೆವು. ಏನಪ್ಪ ಅಂದ್ರೆ ಬಿಜಾಪುರ ಜಿಲ್ಲಾನು ಸಹಿತ ಖರೀದಿ ಕೇಂದ್ರ ತೆಗಿಬೇಕು. ಬರೀ ಬಾಗಲಕೋಟೆ ಹಾವೇರಿ ಒಂದು 4 ಜಿಲ್ಲಾ ಮಾತ್ರ ಆಗಿತ್ತು. ನಮ್ಮ ಜಿಲ್ಲಾ ಕೂಡ ನಾವು ಸಾಕಷ್ಟು ಮೆಕ್ಕೆಜೋಳ ಬೆಳಿತೇವೆ, ನಮ್ಮದು ಕೂಡ ಇದ್ರಾಗ ಬರಬೇಕಾಗಿತ್ತು ಲಿಸ್ಟ್ನಾಗ ಅಂತ ಹೇಳಿದ್ದೆವು. ಇವತ್ತು ಕೂಡ ಅದು ಮೆಕ್ಕೆಜೋಳದ ಲಿಸ್ಟನ್ನು ಕೊಟ್ಟರ. ಇವತ್ತು ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಕೋಲಾರ ತಾಲೂಕು ಘಟಕದಿಂದ ತಹಸೀಲ್ದಾರ್ ಸಾಹೇಬ್ರ ಮೂಲಕ ಜಿಲ್ಲಾ ಅಧಿಕಾರಿ ಅವರಿಗೆ ಮನವಿಯನ್ನು ಸಲ್ಲಿಸಕತ್ತೇವೆ. ಇವತ್ತು ಯಾಕಪ್ಪ ಅಂದ್ರೆ ಮೆಕ್ಕೆಜೋಳ ಖರೀದಿ ಕೇಂದ್ರನ ಕೋಲಾರದಲ್ಲಿ ಸಹಿತ ಆಗಬೇಕು. ಇನ್ನಿತರ ಜಿಲ್ಲೆಯಲ್ಲಿ ಎಲ್ಲ ತಾಲೂಕಿನಾಗ ಕೂಡ ಖರೀದಿ ಕೇಂದ್ರ ತೆಗಿಬೇಕು. ಮತ್ತು ತೊಗರಿ ಕೇಂದ್ರನ ಹಿಂದೆ ತೆಗೆದಿದ್ರೆ ನಮ್ಮ ಕೋಲಾರದಲ್ಲಿ ಈ ಮೆಕ್ಕೆಜೋಳದ ಸಹಿತ ನಮ್ಮ ಕೋಲಾರ ತಾಲೂಕಿನಾಗ ಮೆಕ್ಕೆಜೋಳದ ಖರೀದಿ ಕೇಂದ್ರ ತೆಗಿಬೇಕಂತೇಳಿ ಸಾಹೇಬ್ರ ಮೂಲಕ ಒತ್ತಾಯ ಮಾಡತ್ತೇವು. ಮತ್ತು ಎರಡನೇದಾಗಿ ಕೆನಾಲ್ ನೀರು ನಾವು 9ನೇ ತಿಂಗಳದಿಂದ KBJNL MD ಸಾಹೇಬರಿಗೆ ಬೆಂಗಳೂರಿಗೆ ಹೋಗಿ ನಾವು ಮನವಿ ಕೊಟ್ಟು ಬಂದಿದ್ದೇವೆ. ಏನ್ರಿ ಅಂದ್ರೆ ಸಾಹೇಬ್ರ ಯಾದಗಿರಿ ಜಿಲ್ಲಾದವ್ರ ಜೋಡಿ ಮತ್ತು ನಮ್ಮ ಜಿಲ್ಲಾದಾಗ ನೀವು ಅವ್ರು ಮಾಡಿದಂಗೆ ನಮಗೆ ಮಾಡಿದ್ರೆ ನಮ್ಮ ಮಡ್ಡಿ ಜಮೀನು ಐತಿ, ಅವ್ರಿಗೆ ಭತ್ತಕ್ಕೆ ನೀರು ಬೇಕು, ನಮಗೆ ಉಳ್ಳಾಗಡ್ಡಿ ಗೋಧಿ ಶೇಂಗಾ ಇವಕ್ಕೆಲ್ಲ ನೀರು ಬೇಕು ಅಂತೇಳಿ ಹೇಳಿದಾಗ ಆಯ್ತು ನಾ ಸರಿ ಮಾಡ್ತಂದಿದ್ರು. ಅವ್ರು ಯಾವ ಗದ್ದಲ್ದಾಗ ಬಿಟ್ಟರೆ ಗೊತ್ತಿಲ್ಲ. ನಮ್ದು ಏನಿದು ವೇಸ್ಟೇಜ್ ಕಿನಾಲ್ ಬರ್ತೈತ್ರಲ್ಲ, ಈ ವೇಸ್ಟೇಜ್ ಕಿನಾಲ ಇದು ಏನಪ್ಪ ಅಂದ್ರೆ ಇದು ಮುಳುಗಡೆ ಆದಂಥ ನೆರೆ ಸಂಸತ್ತರಿಗೆ ಮಾಡಿದಂಥ ಕಿನಾಲ್ ನೀರು ಇದ್ದಿದ್ರಂತ ಇದಕ್ಕೆ ನಮಗೆ ಯಾವುದೇ ಷರತ್ತು ಹಾಕ್ಲಾರ್ದಾನೆ ಅವ್ರು ನೀರು ಬಿಡಬೇಕಾಗಿತ್ತು. ಸಾಕಷ್ಟು ಡ್ಯಾಮ್ ತುಂಬೈತಿ, ಆದರೂ ಕೂಡ ಅವ್ರು ಸರ್ದಿ ಮಾಡ್ಯಾರ. ಆ ಸರ್ದಿಗೆ ನಾವು ಕೂಡ ಯಾವುದೇ ರೀತಿ ಇರೋದಿಲ್ಲ. ಏನಪ್ಪ ಅಂದ್ರೆ ಅದನ್ನು ವ್ಯತ್ಯಾಸ ಮಾಡ್ಬೇಕಾಗೈತಿ. ಪ್ರತಿ ವರ್ಷ ಹೆಂಗೆ ನಮಗೆ 7 ದಿವಸ 5 ದಿವಸ ಮಾಡಿದ್ರು, ಈ ಸಲ ಬೇಡಿಕೆಯನ್ನು ಹೆಂಗೆ ಇಟ್ಟಿದ್ದೇವಪ್ಪ ಅಂದ್ರೆ ಬಬಲೇಶ್ವರ ಮತಕ್ಷೇತ್ರದ ಅಲ್ಲಿ ಕೂಡ ನೀರು ಹೋಗತ್ತಿದ್ದು ವೇಸ್ಟೇಜ್ ಕಿನಾಲ ಅವ್ರಿಗೆ ಕೂಡ ಮುಟ್ಬೇಕಂತೇಳಿ 10 ದಿವಸ ಚಾಲು 5 ದಿವಸ ಬಂದ್ ಮಾಡಿಸ್ಬೇಕಂತೇಳಿ ವಾರ ಬಂದಿ ಐತಿ. ಅದನ್ನು ಕೂಡ ಸಾಹೇಬ್ರ ಮೂಲಕ ಮತ್ತು ನಮ್ಮ DSP ಸಾಹೇಬ್ರ ಮೂಲಕ MD ಅವರಿಗೆ ಮತ್ತು ಅಲ್ಲಿ ಕಾರ್ಯನಿರ್ವಹಣಾ ಅಧಿಕಾರಿ ಅವರಿಗೆ ಆಲ್ಮಟ್ಟಿ ಅವರಿಗೆ ತಿಳಿಸಿ ಈ ಮನವಿಯನ್ನು ಕೊಟ್ಟ ನಮ್ಮದು ಹೋರಾಟನ ಮಾಡಲಾರ್ದನ ಸಾಹೇಬ್ರು ಮಾಡಿಸ್ಕೊಡ್ತಾರದು ಭರವಸೆ ಐತಿ. ಅದಕ್ಕಾಗಿ ಇವು ಎರಡೂ ಕೂಡ ತಕ್ಷಣವೇ ಶೀಘ್ರದಲ್ಲಿ ಮಾಡಬೇಕಾಗಿ ಅಂತೇಳಿ ಸಾಹೇಬ್ರ ಮನವಿ ಮೂಲಕ ಕೊಡಾಕತ್ತೇವು. ಸಾಹೇಬ್ರ ದಯಮಾಡಿ ನಮ್ದು ಯಾವುದೇ ರೀತಿಯ ಹೋರಾಟ ನಾವು ಮಾಡ್ಬೇಕಂತಿಲ್ಲ. ನಮ್ಮ ರೈತರ ಪರವಾಗಿ ನೀವು ನಿಂತ ಇದನ್ನೊಂದು ಕೆಲಸ ಮಾಡಿಕೊಡ್ಬೇಕು. ಯಾಕಂದ್ರೆ ಹಿಂದೆಲ್ಲ ಹೋರಾಟದಾಗ ನೀವು ಬಂದಿರಿ, ನಿಮ್ಮಿಂದ ನಮ್ಮ ಕೆಲಸಗಳ ಶೀಘ್ರದಲ್ಲಿ ಆಗ್ಯಾವು. ಇದನ್ನು ಕೂಡ ಇವು ಎರಡೂ ಬೇಡಿಕೆಯನ್ನು ಶೀಘ್ರದಲ್ಲಿ ಈಡೇರಿಸ್ಬೇಕಂತೇಳಿ ಈ ಮನವಿ ಮುಖಾಂತರ ಸಾಹೇಬರಿಗೆ ಎಲ್ಲ ಸುತ್ತಮುತ್ತಲಿನ ರೈತ ಬಾಂಧವರು ಸೇರಿ ಸಾಹೇಬ್ರಿಗೆ ಮತ್ತು DSP ಸಾಹೇಬರಿಗೆ ಮತ್ತು ನಮ್ಮ ತಹಸೀಲ್ದಾರ್ ಸಾಹೇಬರಿಗೆ ಮನವಿ ಕೊಡಾಕ್ತೇವೆ.